ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಪುನಃ ಒಂದು ಸಲ ನಿರೀಕ್ಷೆಯಿಂದ ದೇವರ ವಾಕ್ಯವನ್ನು ಆಲಿಸಲು ಧ್ಯಾನಿಸಲು ದೇವರು ಕೊಟ್ಟಿರುವ ಕೃಪೆಯುಳ್ಳ ಈ ಸಮಯವನ್ನು ನೆನೆಸಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಇಂದು ಈ ವಾಕ್ಯ ಆಲಿಸುವ ನಿಮಗಾಗಿ, ನಿಮ್ಮ ಭವನಕ್ಕಾಗಿ, ನಿಮ್ಮ ಪ್ರಾರ್ಥನಾ ನಿಯೋಗಕ್ಕಾಗಿ ಪ್ರಾರ್ಥಿಸುತ್ತೇನೆ. ನಮ್ಮನ್ನು ಅನುಗ್ರಹದಲ್ಲಿ ನಿಲ್ಲಿಸುವುದಾಗಿದೆ ದೇವರ ವಾಕ್ಯ, ನಮ್ಮನ್ನು ಸಲಹುವುದಾಗಿದೆ ದೇವರ ವಾಕ್ಯ. ನಮಗೆ ಒಂದು ನಿಮಿಷ ಕೃತಜ್ಞತೆಯಿಂದ ಪ್ರಾರ್ಥಿಸೋಣ. ಪ್ರಭುವೇ, ನಮ್ಮನ್ನು, ನಮ್ಮ ಕುಟುಂಬವನ್ನು ಕೃಪೆಯುಳ್ಳದಾಗಿ ನಡೆಸುತ್ತಿರುವುದಕ್ಕೆ ಸ್ತೋತ್ರ. ನಮ್ಮ ಕುಟುಂಬವನ್ನು ಸಹಾಯ ಮಾಡಿರಿ. ನಮ್ಮ ಭವನದಲ್ಲಿ ಇರುವ ಎಲ್ಲರನ್ನು, ನಮ್ಮ ಪ್ರಾರ್ಥನಾ ಅವಶ್ಯಕತೆಯನ್ನು ಈ ಸಮಯ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಇಂದು ವಾಕ್ಯ ಆಲಿಸುವ ಒಬ್ಬೊಬ್ಬರನ್ನು ನಿಮ್ಮ ಕರಗಳಿಗೆ ಪೂರ್ಣವಾಗಿ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಇಂದು ಆಲಿಸುವ ವಾಕ್ಯ ಎಫೆಸಸ್ 3ನೇ ಅಧ್ಯಾಯ 20ನೇ ವಾಕ್ಯವನ್ನು ಆಲಿಸೋಣ. ನಮ್ಮಲ್ಲಿ ಕಾರ್ಯ ಸಾಧಿಸುವ ಹಾಗೂ ನಮ್ಮ ಆಸೆ ಆಕಾಂಕ್ಷೆಗಿಂತಲೂ ಬೇಡಿಕೆ ಕೋರಿಕೆಗಿಂತಲೂ ಅಧಿಕವಾದುದನ್ನು ಮಾಡಲು ದೇವರು ಶಕ್ತರು. ಅವರಿಗೆ ಧರ್ಮಸಭೆಯಲ್ಲೂ ಕ್ರಿಸ್ತ ಯೇಸುವಿನಲ್ಲೂ ಯುಗ ಯುಗಾಂತರಕ್ಕೂ ತಲತಲಾಂತರಕ್ಕೂ ಮಹಿಮೆ ಸಲ್ಲಲಿ. ಆಮೆನ್. ಪ್ರಿಯರೇ, ಈ ವಾಕ್ಯದಲ್ಲಿ ನಾವು ಶ್ರದ್ಧೆಯಿಂದ ಆಲಿಸಿದ್ದೆವು. ನಮ್ಮ ಬೇಡಿಕೆ, ಆಸೆ, ಆಕಾಂಕ್ಷೆಗಿಂತಲೂ ಅಧಿಕವಾದುದನ್ನು ನಮ್ಮ ಕುಟುಂಬದಲ್ಲಿ ನಮ್ಮಲ್ಲಿ ಮಾಡಿಕೊಡಲು ಸಾಧ್ಯವಿರುವ ದೇವರು ಆಗಿದ್ದಾರೆ. ದೇವರೇ ನಮ್ಮ ಆಶ್ರಯವು. 2 ಕಾರ್ಯಗಳು ಪ್ರಮುಖವಾಗಿದೆ: ಆಸೆ ಆಕಾಂಕ್ಷೆಗಳು, ಬೇಡಿಕೆ ಕೋರಿಕೆಗಳು. ಇಂದು ವಾಕ್ಯ ಆಲಿಸುವಾಗ ಕೆಲವು ಕಾರ್ಯಗಳು ದೇವರ ಸನ್ನಿಧಿಯಲ್ಲಿ ಆಸೆ ಪಡಬಹುದು, ಕೆಲವು ಕಾರ್ಯಗಳನ್ನು ಪ್ರಾರ್ಥನೆಯಲ್ಲಿ ಕೇಳಬಹುದು. ಬಹಳ ಆಸೆ ಆಕಾಂಕ್ಷೆಗಿಂತ ಇಂದು ವಾಕ್ಯ ಆಲಿಸುವಾಗ ಆಕಾಂಕ್ಷೆಯಲ್ಲಿ 2 ವಿಧದಲ್ಲಿ ಇದೆ: ಆಸೆ, ದುರಾಸೆ. ದುರಾಸೆಗೆ ಅಲ್ಲ ನಾವು ಪ್ರಾರ್ಥಿಸುವುದು. ಕೆಲವು ಆಸೆಗಳು: ಒಳ್ಳೆಯ ಒಂದು ಮನೆ, ಈ ಸಮಸ್ಯೆ ಒಂದು ನಿವಾರಣೆ ಆಗಿದ್ದರೆ, ಸಮಾಧಾನ ಅನುಭವಿಸಲು ಸಾಧ್ಯವಾದರೆ, ಈ ರೋಗ ಒಂದು ಗುಣವಾದರೆ, ಈ ವ್ಯಕ್ತಿಗೆ ಒಂದು ಬದಲಾವಣೆ ಬಂದರೆ ಎಂದು ಅವರ ಜೀವನಕ್ಕೆ ಅತ್ಯವಶ್ಯಕತೆಯಾದ ಕಾರ್ಯಗಳನ್ನು ಆಸೆ ಪಡುವುದು ಅನೇಕರು. ಇಂದು ಆ ಆಸೆಯನ್ನು ಅಧಿಕವಾಗಿ ಮಾಡಲು ದೇವರು ಶಕ್ತರಾಗಿದ್ದಾರೆ. ಶಕ್ತರಾದ ದೇವರ ಶಕ್ತಿಗೆ ಸಮರ್ಪಿಸೋಣ. ಕೇಳುವುದಕ್ಕಿಂತ ಅಧಿಕವಾಗಿ ಮಾಡಲು ಶಕ್ತರಾದ ದೇವರಲ್ಲಿ ಯಾಚಿಸುವ. ಪ್ರಭುವೇ, ನಮ್ಮ ಪ್ರಾರ್ಥನಾ ವಿಷಯದಲ್ಲಿ ಅದ್ಭುತ ನಡೆಸಲು ಪ್ರಾರ್ಥನೆಯಲ್ಲಿ ನಾವು ಯಾಚಿಸುತ್ತೇವೆ. ಪ್ರಾರ್ಥನೆಯು ದೇವರಲ್ಲಿ ಯಾಚಿಸುವ ಒಂದು ಸಮಯವಾಗಿದೆ. ಆಸೆ ಆಕಾಂಕ್ಷೆಗಳು, ಬೇಡಿಕೆ ಕೋರಿಕೆ, ಇದಕ್ಕೆ ಮಹತ್ವ ಇದೆ. ದೇವರ ಸನ್ನಿಧಿಯಲ್ಲಿ ಆಕಾಂಕ್ಷೆಗಳು ಚಿಕ್ಕ ಕಾರ್ಯ ಸಹ ಬೆಲೆಯುಳ್ಳದಾಗಿದೆ. ದೇವರು ಸಣ್ಣ ಕಾರ್ಯ ಸಹ ನೋಡುತ್ತಾ ಇದ್ದಾರೆ. ಹಾಲೆಲೂಯ. ನಮಗೆ ಈ ವಾಕ್ಯವನ್ನು ಸ್ವೀಕರಿಸಿ ಹೇಳೋಣ: ನಮ್ಮ ಆಸೆ ಆಕಾಂಕ್ಷೆಗಿಂತಲೂ ಬೇಡಿಕೆ ಕೋರಿಕೆಗಿಂತಲೂ ಅಧಿಕವಾದುದನ್ನು ಮಾಡಲು ದೇವರು ಶಕ್ತರು. ಹಾಲೆಲೂಯ. ನನ್ನನ್ನು, ನನ್ನ ಕುಟುಂಬವನ್ನು ಸಲುಗಲು ಸಾಧ್ಯವಾಗುವ ದೇವರ ಶಕ್ತಿ ಈ ವಾಕ್ಯದಲ್ಲಿ ನಾನು ವಿಶ್ವಾಸಿಸುತ್ತೇನೆ ಎಂದು ಹೇಳಿ ನಮಗೆ ಪ್ರಾರ್ಥಿಸೋಣ. ನನ್ನ ನಿಯೋಗಗಳು ಈಗ ಈ ವಾಕ್ಯದಲ್ಲಿ ಸೇರಿಸಿ ಇಟ್ಟು ಪ್ರಾರ್ಥಿಸುತ್ತೇನೆ. ಹಾಲೆಲೂಯ. ವಾಕ್ಯ ಆಲಿಸುವ ಒಂದೊಂದು ವ್ಯಕ್ತಿಗಳನ್ನು, ಅವರ ನಿಯೋಗವನ್ನು ಈ ವಾಕ್ಯದಲ್ಲಿ ಸೇರಿಸಿ ಇಟ್ಟು ಪ್ರಾರ್ಥಿಸುತ್ತೇನೆ. ಈ ವಾಕ್ಯದಲ್ಲಿ ಒಂದು ಅದ್ಭುತ ಅನುಭವಿಸಲು ಪವಿತ್ರಾತ್ಮರು ಸಹಾಯ ಮಾಡಲಿ. ಈ ವಾಕ್ಯದ ಶಕ್ತಿ ನಮ್ಮಲ್ಲಿ, ನಮ್ಮ ಕುಟುಂಬದಲ್ಲಿ ಆವರಿಸಲಿ. ನಮ್ಮ ಜೀವನದವನ್ನು ಸಹಾಯ ಮಾಡಲಿ. ಹಾಲೆಲೂಯ. ನಮಗೆ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆ ಇರಿಂದೆല്ലാം ದೇವರು
ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ, ಆಮೇನ್.